ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿನಿಯರೇ. ರಾಷ್ಟ್ರೀಯ ಶಿಕ್ಷಣ ನೀತಿಯಡಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯ BA 6ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ DSC ಪತ್ರಿಕೆ 12ರಲ್ಲಿ ಬಸವೇಶ್ವರರ ವಚನಾಮೃತ ಅಥವಾ ಬಸವೇಶ್ವರರ ವಚನಗಳು ಅಂತ ಹೇಳಿ ಅಲ್ಲಿ ಸ್ವವಿಮರ್ಶೆ, ತ್ರಿವಿಧಿ ದಾಸೋಹ, ಹಾಗೆ ನಿಜ ಭಕ್ತಿಯ ನಿಲುವುಗಳು, ಹೀಗೆ ವಿಷಯಗಳಿಗೆ ಅನುಗುಣವಾಗಿ ಏನು ಅಂದರೆ ವಚನಗಳನ್ನು ಅಭ್ಯಾಸಕ್ಕೆ ಇಟ್ಟಿದ್ದಾರೆ. ನಾವು ಅದರಲ್ಲಿ ಮೊದಲನೇದಾಗಿ ಬಸವೇಶ್ವರರ ವಚನಾಮೃತದಲ್ಲಿ ಸ್ವವಿಮರ್ಶೆ ಎನ್ನುವಂಥ ವಿಷಯಕ್ಕೆ ಸಂಬಂಧಿಸಿದ ವಚನಗಳನ್ನು ಅಭ್ಯಾಸ ಮಾಡೋಣ. ಸರ್ವೇ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಏನು ಅಂದ್ರೆ ಬಸವಣ್ಣನವರ ಪರಿಚಯ ಖಂಡಿತವಾಗಿಯೂ ಇದೆ. ಹೀಗಾಗಿ ಅವರ ಪರಿಚಯವನ್ನು ನಾನಿಲ್ಲಿ ಮಾಡಿಕೊಡೋದಿಲ್ಲ. ಭಕ್ತಿ ಭಂಡಾರಿ, ಕಾಯಕ ಯೋಗಿ, ಜಗಜ್ಯೋತಿ, ಹೀಗೆ ಸಾಕಷ್ಟು ಪರ್ಯಾಯ ಹೆಸರುಗಳಿಂದ ಇಡೀ ಜಗತ್ತಿಗೆ ಪ್ರಖ್ಯಾತಿಯನ್ನು ಪಡೆದಂಥವರು ಬಸವಣ್ಣನವರು. ಅವರು 12ನೇ ಶತಮಾನದಲ್ಲಿ ವಚನಗಳನ್ನು ಬರೆದಿಟ್ಟರೂ ಸಹ ಇವತ್ತಿನ ಜೀವನಕ್ಕೂ ಬಹಳಷ್ಟು ಪ್ರಸ್ತುತ ಇವೆ. ಅಂಥದ್ರಲ್ಲಿ ಸ್ವವಿಮರ್ಶೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂಥ ವಚನಗಳು. ಸ್ವವಿಮರ್ಶೆ ಅಂತ ಅಂದರೆ ನಮ್ಮ ಅಂತರಂಗ ವೀಕ್ಷಣೆ ಅಥವಾ ಆತ್ಮಶೋಧನೆ ಅಂತ ಹೇಳ್ತೀವಿ. ನಾವು ಸದಾ ಯಾವಾಗಲೂ ಇನ್ನೊಬ್ಬರನ್ನ ದೂಷಿಸುವಂಥದ್ದನ್ನೇ ಮಾಡ್ತಾಯಿರ್ತೀವಿ. ಆದರೆ ಮೊದಲು ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಸ್ವವಿಮರ್ಶೆ ಬಗ್ಗೆ ವಿವರಿಸ್ತಾರೆ. ಬಸವಣ್ಣವ್ರದ್ದೇ ಒಂದು ವಚನ ನಾವು ಇಲ್ಲಿ ನೆನಪಿಸ್ಕೊಳ್ಬೋದು. ಲೋಕದ ಡೊಂಕಿಯನ್ನು ನೀವೇಕೆ ತಿದ್ದುವಿರಿ, ಮೊದಲು ನಿಮ್ಮ ತನುವ ಸಂತೈಸಿಕೊಳ್ಳಿ, ಮೊದಲು ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ. ಹೀಗಾಗಿ ಒಬ್ಬ ಭಕ್ತನಾದಂಥವನು, ಒಬ್ಬ ಶರಣನಾದಂಥವನು ತನ್ನನ್ನು ತಾನು ವಿಮರ್ಶೆ ಮಾಡಿಕೊಳ್ಳೋದು ಬಹಳಷ್ಟು ಮುಖ್ಯ ಅಂತ ಸ್ವವಿಮರ್ಶೆಯ ಕುರಿತು ಇಲ್ಲಿ ಸುಮಾರು 37 ವಚನಗಳನ್ನು ಏನಂದರೆ ಅಭ್ಯಾಸಕ್ಕೆ ಇಟ್ಟಿದ್ದಾರೆ. ನಾವು ವಚನಗಳನ್ನು ನೋಡೋಣ. ನಾನು ವಚನಗಳನ್ನು ಭಾವಾರ್ಥ ಸಹಿತವಾಗಿ ಏನು ಅಂತಂದರೆ ಇಲ್ಲಿ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ. ಮೊದಲ ವಚನ: ಮಸಿಯ ನೇಸು ಕಾಲ ಬೆಳಗಿದರೆ ಬಿಳಿದಾಗಬಲ್ಲುದೆ, ಕರ್ಮಸ್ಥಿತಿ ಬೆನ್ನ ಬಿಡದು, ಅನಂತ ಕೋಟಿ ಸನ್ಮಾನವ ಮಾಡಿದರೇನು, ನಿಮಿಷದ ಉದಾಸೀನ ಕೆಡಿಸಿತ್ತು, ಕೂಡಲ ಸಂಗಮ ದೇವ ನಿಮ್ಮ ನಂಬಿಯೂ ನಂಬದ ಡಂಬಕ ನಾನಯ್ಯ. ಈ ಮೊದಲನೇ ವಚನದಲ್ಲಿ ಭಕ್ತಿಯನ್ನು ಕುರಿತು ಅಥವಾ ನಮ್ಮನ್ನು ನಾವು ವಿಮರ್ಶೆಯನ್ನು ಮಾಡಿಕೊಳ್ಳುವಂಥ ಕುರಿತೇ ಹೇಳ್ತಾರೆ. ಇಲ್ಲಿ ಮಸಿ ಅಂದರೆ ಇದ್ಲಿ ಅಂತ ಅರ್ಥ. ಇದ್ದಿಲು ಅಂತ ಹೇಳ್ತೀವಲ್ಲ, ಇದ್ದಲಿಯನ್ನು ನೀವೆಷ್ಟೇ ಸಹ ಅದು ತನ್ನ ಬಣ್ಣವನ್ನು ಏನು ಬಿಟ್ಕೊಡೋದಿಲ್ಲ ಅಥವಾ ಬಿಳಿ ಬಣ್ಣ ಆಗಿ ಪರಿವರ್ತನೆಯನ್ನು ಹೊಂದೋದಿಲ್ಲ. ಅಂತೆಯೇ ನಾವು ಮಾಡಿದಂಥ ಪಾಪ ಕರ್ಮಗಳು, ಕೆಟ್ಟ ಕೆಲಸಗಳು ಬೆನ್ನು ಹತ್ತಿದಾಗ ಏನು ಮಾಡಿದರೂ ಪ್ರಯೋಜನ ಇಲ್ಲ ಅಂತ. ನೀವು ಅನೇಕ ಕೋಟಿ ವರ್ಷಗಳ ಕಾಲ ಸಾಕಷ್ಟು ಜನರ ಸೇವೆ, ಶುಶ್ರೂಷೆ ಮಾಡಿದರೂ ಸಹ ನಮ್ಮ ಒಂದು ನಿಮಿಷದ ಅಲಕ್ಷ್ಯ ಅಥವಾ ನಿರ್ಲಕ್ಷ್ಯ, ಉದಾಸೀನತೆ ಅಂತ ಹೇಳ್ತಾರಲ್ಲ, ಅದೆಲ್ಲವನ್ನು ಹಾಳು ಮಾಡಿಬಿಡ್ತದೆ ಅಂತ. ನಾವು ಈ ಪುಣ್ಯವನ್ನು ಗಳಿಸ್ಕೊಳ್ಳಿಕ್ಕೆ ಎಷ್ಟೋ ವರ್ಷಗಳ ಕಾಲ ಬೇಕು. ಆದರೆ ನಮ್ಮ ಒಂದು ಸಣ್ಣ ತಪ್ಪಿನಿಂದ, ಒಂದು ನಮ್ಮ ಪಾಪ ಕರ್ಮದಿಂದ ಏನು ಅಂತಂದರೆ ಅವೆಲ್ಲವೂ ಸಹ ಏನಾಗ್ತದೆ ಅಂತಂದರೆ ಅಲ್ಲಿ ಹಾಳಾಗ್ತದೆ ಅಂತ. ಅಂದರೆ ನಾನು ನಿಮ್ಮನ್ನು ನಂಬಿಯೂ ಸಹ ನಂಬಲಾಗದಿರುವ ವೇಷಗಾರ ಅಂತ ಹೇಳ್ತಾರೆ. ಅಂದರೆ ಸುಮ್ಮನೆ ಭಕ್ತನ ಹೆಸರಿನಲ್ಲಿ ನನ್ನ ಭಕ್ತ ಅಂತ ತೋರಿಸ್ಕೊಳ್ಳೋದು. ಅಂತರಂಗದಲ್ಲಿ ಭಕ್ತಿ ಇಲ್ಲ, ಆದರೆ ಜನರ ಮುಂದೆ ತಾನೊಬ್ಬ ಭಕ್ತನಂತೆ ಅಂತ ಹೇಳಿ ಒಬ್ಬ ಮಹಾನ್ ಭಕ್ತ ಅಂತ ತೋರಿಸ್ಕೊಳ್ಳುವಂಥ ವೇಷಗಾರ ಮಾತ್ರ ನಾನು ಅಂತ ಇಲ್ಲಿ ಕೂಡಲ ಸಂಗಮನ ಕುರಿತು ಏನು ಅಂತಂದರೆ ಅಥವಾ ಭಕ್ತನ ಕುರಿತು ಏನು ಮಾಡ್ತಾರೆ ಅಂದರೆ ವಚನಕಾರರು ಹೇಳ್ತಾರೆ ಮೊದಲನೇ ವಚನದಲ್ಲಿ ಅಂತ. ಎರಡನೇ ವಚನ: ಡಂಬು ಡಹಳು ಎನ್ನದಯ್ಯ, ಡಂಬಕನೆಂಬವ ನಾನಯ್ಯ, ನಿಮ್ಮ ನಂಬಿದ ಶರಣರ ಡಿಂಗರಿಗ ನಾನು ಕೂಡಲ ಸಂಗಮ ದೇವ. ಎರಡನೇ ವಚನದಲ್ಲಿ ವಚನಕಾರರು ಶುದ್ಧ ಭಕ್ತಿಯನ್ನು ಕುರಿತು ಹೇಳ್ತಾರೆ. ಇಲ್ಲಿ ಸ್ವತಃ ಬಸವಣ್ಣವರೇ ಹೇಳ್ತಾರೆ, ನನ್ನ ಅಹಂಕಾರವನ್ನು
ಕಡಿಮೆ ಮಾಡಬೇಕು, ಇಳಿಸ್ಬೇಕು ಅಂತ ನಾನು ಜಂಗಮನಲ್ಲ ಅಂತ ನಿರಾಕರಿಸಿದೆ. ಆಮೇಲೆ ಶರಣನೂ ಅಲ್ಲ ಅಂತ ನಿರಾಕರಿಸಿದೆ, ಕೇವಲ ಭಕ್ತ ಅಂತ ಅಂದ್ಕೊಂಡೆ. ಅದರಿಂದ ನನ್ನ ಅಹಂಕಾರ ತಗಲಿಲ್ಲ. ಬದಲಾಗಿ ನಾನೊಬ್ಬ ಭಕ್ತ ಅನ್ನುವಂಥದ್ದು ಅಹಂಭಾವನೆ ನನ್ನಲ್ಲಿ ಉಂಟಾಯಿತು. ಆದ್ದರಿಂದ ನನಗೆ ಯಾವ ಭಕ್ತನ ಪಟ್ಟವೂ ಬೇಡ, ನಾನು ಕೇವಲ ಶಿವಶರಣರ ಮನೆಯ ಸೇವಕ ಅಂತ ಮಾತ್ರ ಹೇಳ್ತಾರೆ. ಅದಕ್ಕೆ ಡಂಬಕ, ಡಂಬು ಅಂತಂದರೆ ಇಲ್ಲಿ ಡಾಂಬಿಕತೆ ಅಂತ ಅರ್ಥ. ಡಹಳು ಅಂದರೆ ವಂಚನೆ ಅಂತ. ಡಂಬಕ ಅಂದರೆ ಡಂಬಾಚಾರಿ, ಅಂದರೆ ಸುಮ್ಮನೆ ಹೆಸರು ಹೇಳಿ ಭಕ್ತ ಅಂತ. ಅದೇ ರೀತಿ ಡಿಂಗರಿಗ ಅಂತಂದರೆ ಕೀಳಾಳು ಅಥವಾ ಸೇವಕ ಅಂತ ಏನು ಹೇಳಿದ್ನಲ್ಲ ಅದಕ್ಕೆ ಅಂತ. ಅಂದರೆ ಇಲ್ಲಿ ಮತ್ತೆ ಅದೇ ರೀತಿ ಸುಮ್ಮನೆ ಭಕ್ತನ ವೇಷವನ್ನು ಧರಿಸುವಂಥವನು ಅಂತ. ನಿಮ್ಮನ್ನು ನಂಬಿಯೂ ನಂಬದೇ ಇರುವಂತಹ, ಅಂದರೆ ಬೇರೆಯವ್ರಿಗೆ ತೋರಿಸ್ಕೊಳ್ಳೋದಕ್ಕೆ ನಾನೊಬ್ಬ ಶಿವಭಕ್ತ ಅಥವಾ ನಾನೊಬ್ಬ ಶರಣ. ಅದಕ್ಕೆ ನೋಡ್ರಿ ಅಲ್ಲಿಯೂ ಸಹ ಹೇಳ್ತಾರೆ ಜಂಗಮ ಅನ್ನುವಂಥದ್ದು ಅತೀ ಉತ್ತಮವಾದಂಥದ್ದು. ಅದಾದ ನಂತರ ಏನು ಅಂತಂದರೆ ಅಲ್ಲಿ ಶರಣ ಅಂತ ಹೇಳ್ತಾರೆ, ಅದಾದ ನಂತರ ಭಕ್ತ. ನಾವು ಅದೇ ರೀತಿ ನಾವು ಹೋದಾಗನು ಭಕ್ತ, ಶರಣ, ಜಂಗಮ ಅಂತ. ಕೊನೆ ಪಕ್ಷ ನಾನು ಭಕ್ತನೂ ಅಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ. ಕೇವಲ ನಾನೇನು ಅಂದರೆ ಶರಣರ ಮನೆಯಲ್ಲಿರುವಂಥ ಒಬ್ಬ ಸೇವಕ ಅಂತ ಹೇಳ್ಕೊತಾರೆ. ಅಂದರೆ ನಾನು ಮಹಾನ್ ಭಕ್ತ ಅಂತ ಹೇಳ್ಕೊಳ್ಳುವಂಥ ಡಂಬಾಚಾರಿಯಲ್ಲಿ ನಾನೊಬ್ಬ ಸಾಮಾನ್ಯ ಸೇವೆಯನ್ನು ಮಾಡುವಂಥ ಕೀಳಾಳು ಅಂತ ಹೇಳುವಂಥ ಬಸವಣ್ಣವರಲ್ಲಿ ಅದು ನಿಜವಾದ ಭಕ್ತಿ ಅನ್ನುವಂಥದ್ದನ್ನು ನಾವು ಈ ವಚನದಲ್ಲಿ ಅರ್ಥ ಮಾಡ್ಕೋಬಹುದು. ವಚನ 3, ಕೆಲಕ್ಕೆ ಶುದ್ಧನಾದೇ ಅಲ್ಲದೆ ಎನ್ನ ಮನಕ್ಕೆ ಶುದ್ಧನಾಗಿಯ ಕೈ ಮುಟ್ಟಿ ಪೂಜಿಸುವಡೆ ಎನ್ನ ಕೈ ಶುದ್ಧವಲ್ಲವಯ್ಯ. ಮನ ಮುಟ್ಟಿ ಪೂಜಿಸುವಡೆ ಎನ್ನ ಮನ ಶುದ್ಧವಲ್ಲವಯ್ಯ. ಭಾವ ಶುದ್ಧವಾದಡೆ ಕೂಡಲ ಸಂಗಯ್ಯನು ಇತ್ತ ಬಾಯೆಂದೆತ್ತಿಕೊಳ್ಳೆನೇಕಯ್ಯ. ಇಲ್ಲಿ ಡಂಬಾಚಾರಿ ಆದಂಥವನು, ಅಂದರೆ ಸುಳ್ಳೆ ಭಕ್ತ ಇದ್ದಾನಲ್ಲ, ಅವನು ಪ್ರತಿನಿತ್ಯ ತನ್ನ ಕರ್ಮಗಳಿಂದ, ಅಂದರೆ ಸ್ನಾನ ಮಾಡೋದು, ವಿಭೂತಿ ಹಚ್ಕೊಳ್ಳೋದು, ರುದ್ರಾಕ್ಷಿಯನ್ನು ಧರಿಸೋದು, ಹೊರನೋಟಕ್ಕೆ ಮೇಲ್ನೋಟಕ್ಕೆ ಅಥವಾ ಜಗತ್ತಿಗೆ ತಾನೊಬ್ಬ ಶುದ್ಧನಂತೆ ಅಂತ ಕಾಣ್ತಾನೆ. ಆದರೆ ಮನಸ್ಸಿನಲ್ಲಿ ಮಾತ್ರ ಕಾಮ, ಕ್ರೋಧ, ಮದ, ದ್ವೇಷಗಳನ್ನು ತುಂಬಿಕೊಂಡು ಕೊಳಕಾಗಿರ್ತಾನೆ. ಆತ ದೇವರನ್ನ ಮುಟ್ಟಿ ಪೂಜಿಸುವಾಗ ಅವನ ಕೈಗಳು ಶುದ್ಧ ಅಲ್ಲ ಅಂತ. ಯಾಕಂದರೆ ಅವನ ಕೈ ಯಾರ್ದೋ ಮುಂದೆ ಯಾಚನೆಯನ್ನು ಮಾಡ್ತದೆ, ಏನನ್ನೋ ಕೇಳ್ತದೆ. ಹೌದಾ? ಅದೇ ರೀತಿ ಪರರ ದ್ರವ್ಯಾಪಹರಣಕ್ಕಾಗಿ ಆ ಕೈಗಳು ಬಳಕೆ ಆಗ್ತವೆ ಅಂತ. ಅಂದರೆ ಬೇರೆಯವರ ದುಡ್ಡಿಗೋಸ್ಕರ ಆಸೆ ಪಡೋದು ಅಂತ, ಆ ಕೈ ಚಾಚೋದು ಅಂತ. ಹೀಗಾಗಿ ಅಂಥ ಕೈಗಳೇನು ಅಂತಂದರೆ ಅಲ್ಲಿ ಬಳಕೆ ಆಗೋದ್ರಿಂದ ದೇವರನ್ನ ಮುಟ್ಟಿ ಪೂಜಿಸೋಕ್ಕೆ ಆತ ಯೋಗ್ಯನಲ್ಲ ಅಂತ. ಅಂತೆಯೇ ಅವನ ಮನಸ್ಸೂ ಕೂಡ ಶುದ್ಧ ಅಲ್ಲ. ಅಲ್ಲೇ ಅದಕ್ಕೆ ಹೇಳ್ತಾನವನು, ಮನ ಮುಟ್ಟಿ ಪೂಜಿಸುವಡೆ ಎನ್ನ ಮನ ಶುದ್ಧವಲ್ಲಯ್ಯ. ಮನ ಮುಟ್ಟಿ ಪೂಜಿಸೋಡೆ, ಮನ ಮುಟ್ಟಿ ಪೂಜೆ ಮಾಡಿದರೂ ಸಹ ಅದು ಶುದ್ಧ ಅಲ್ಲ. ಯಾಕಂದರೆ ಆತನ ಮನಸ್ಸಿನಲ್ಲಿ ಆಸೆ, ಬಯಕೆ, ಭಯ ಇವೆಲ್ಲವುಗಳಿಂದ ಮನಸ್ಸು ಕಲುಷಿತ ಆಗಿ ಹೋಗಿರ್ತದೆ. ಹಾಗಾದರೆ ದೇವರನ್ನ ಹೇಗೆ ಪೂಜಿಸಬೇಕು ಅಂದರೆ, ಅಥವಾ ದೇವರನ್ನ ಹೇಗೆ ಒಲಿಸ್ಕೋಬೇಕು ಅಂದರೆ, ಅಂತರಂಗದಲ್ಲಿ, ಅಂದರೆ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಯಿಂದ, ಅದಕ್ಕೆ ಭಾವದೊಡು ಅಂತ ಹೇಳ್ತಾರೆ ಇಲ್ಲಿ, ಭಾವನೆಯಿಂದ, ಭಾವ ಶುದ್ಧವಾಗಿದ್ದರೆ, ನಮ್ಮ ಭಾವನೆ ಶುದ್ಧವಾಗಿದ್ದರೆ, ಇದು ಅಂತರಂಗದ ಅಲ್ಲರ ಬಹಿರಂಗದಲ್ಲಿ ಕರ್ಮೇಂದ್ರಿಯಗಳು, ಕರ್ಮೇಂದ್ರಿಯ ಅಂದರೆ ಕೈ ಅಂತ, ನಮ್ಮ ಕೈ ಶುದ್ಧವಾಗಿರಬೇಕು. ನಮ್ಮ ಕೈ ದಾನ ಕೊಡುವಂತೆ ಇರಬೇಕು ಹೊರತು ಪರರ ದುಡ್ಡಿಗೆ ಆಸೆ ಪಟ್ಟು ಕೈ ಚಾಚುವಂತಿರಬಾರ್ದು ಅಂತ. ಅಂದರೆ ಇಲ್ಲಿ ಬಸವಣ್ಣವರು ಅಂತರಂಗ ಶುದ್ಧಿಯನ್ನು ಹೇಳೋದ್ರ ಜೊತೆಗೆ ನಮ್ಮ ಬಹಿರಂಗ ಶುದ್ಧಿಯನ್ನು ಹೇಳ್ತಾರೆ. ಕೇವಲ ಸ್ನಾನ ಮಾಡಿ ವಿಭೂತಿ ಹಚ್ಕೊಂಡು ನಾನೊಬ್ಬ ಭಕ್ತ ಅನ್ನುವಂಥದಕ್ಕಿಂತ ನಾವು ಮಾಡುವಂಥ ಒಳ್ಳೆಯ ಕೆಲಸಗಳು, ಆ ನಮ್ಮ ಕರ್ಮ ಏನು ಅಂದರೆ ನಮ್ಮನ್ನು ಒಬ್ಬ ಶುದ್ಧ ಭಕ್ತನನ್ನಾಗಿ ಮಾಡ್ತದೆ ಅನ್ನುವಂಥ ಮಾತನ್ನು ಈ ವಚನದಲ್ಲಿ ಹೇಳ್ತಾರೆ. 4ನೇ ವಚನ, ಮಜ್ಜನ ಕೆರೆವೆನ್ನಲ್ಲದಾನು ಸಜ್ಜನವೆನ್ನ ಲಿಲ್ಲವಯ್ಯ. ಎನ್ನಲ್ಲೆನ ಅರಸುವನೇ ನಂಬಿಯೂ ನಂಬದ ಡಂಬಕನಾನಯ್ಯ. ಹಾವ ತೋರಿ ಹವಿಯ ಬೇಡುವಂತೆ ಕೂಡಲ ಸಂಗಮ ದೇವ. ಹಾವಾಡಿಗ ಹಾವನ್ನು ಬುಟ್ಟಿಯಲ್ಲಿಟ್ಕೊಂಡು ಅದನ್ನು ರಕ್ಷಣೆ ಮಾಡೋದು ನೋಡಿರ್ತೀವಿ ನಾವೆಲ್ಲರೂ.
ಆತ ಅದನ್ನು ರಕ್ಷಣೆ ಮಾಡೋದು ತನ್ನ ಹೊಟ್ಟೆ ತುಂಬಬೇಕು ಅಂತ ಹೊರತು ಆತನಿಗೆ ಆ ನಾಗನ ಮೇಲೆ ಇರುವಂಥ ಭಕ್ತಿಯಿಂದಲ್ಲ. ಹಾಗೆ ಕೂಡ ಒಬ್ಬ ಸುಳ್ಳು ಭಕ್ತ ಅಥವಾ ಡಾಂಬಿಕನಾದಂಥವನು ಲಿಂಗವನ್ನು ಕರಡಿಗೆಯಲ್ಲಿಟ್ಕೊಂಡು ಅದನ್ನು ಪ್ರತಿನಿತ್ಯ ಪೂಜಿಸಿ ಆ ಲಿಂಗ ನೈವೇದ್ಯವನ್ನು ಮಾಡಿ ಮಹಾಭಕ್ತ ಅಂತ ಅನ್ಸ್ಕೋತಾನೆ. ಆದರೆ ಆತ ಜನರಿಂದ ಪಡೆಯುವಂಥ ಪದಾರ್ಥಗಳನ್ನ ನೈವೇದ್ಯಕ್ಕೋಸ್ಕರ ಜನರಿಂದ ಪದಾರ್ಥಗಳನ್ನು ಪಡಿತಾನಲ್ಲ, ಅದು ತನ್ನ ಹೊಟ್ಟೆನ ತುಂಬಿಸ್ಕೊಳ್ಳೋಕ್ಕೆ ಹೊರತು ಲಿಂಗದ ನೈವೇದ್ಯಕ್ಕಲ್ಲ ಅಂತ. ಬಸವಣ್ಣವ್ರ ಪ್ರಕಾರ ಆ ಸೇವೆ ಶ್ರದ್ಧಾ ಭಕ್ತಿಗೋಸ್ಕರ ಅಲ್ಲ, ಕೇವಲ ಸ್ವಲಾಭಕ್ಕಾಗಿ ಮಾತ್ರ ಅಂತ ಹೇಳ್ತಾರೆ. ನಾವು ನೋಡಿ ಸಹಜವಾಗಿ ದೇವರಿಗೆ ನೈವೇದ್ಯವನ್ನು ತೋರಿಸಿದ ತಕ್ಷಣ ಸುಮ್ಮನೆ ಕೈಲಿಂದ ಒಂದು ರೀತಿ ನಿನಗೆ ನೈವೇದ್ಯ ಅಂತ ತೋರಿಸ್ತೀವಿ ಹೊರತು ಬದಲಾಗಿ ಅದನ್ನು ಮತ್ತೆ ನಾವೇ ತಿಂತೀವಿ. ಅಂದರೆ ದೇವರ ಹೆಸರಲ್ಲಿ ಎಲ್ಲ ಅಡುಗೆಯನ್ನು ಮಾಡೋದು, ಆದರೆ ಆ ಭಕ್ಷ್ಯ ಭೋಜನಗಳನ್ನೆಲ್ಲ ನಾವು ಸ್ವೀಕರಿಸೋದು. ಆ ಥರ ಏನು ಅಂದರೆ ಇಲ್ಲಿ ಹಾವಾಡಿಗನ ಹಾವಿನ ಉಪಮೆಯನ್ನು ಕೊಟ್ಟೇನು ಅಂದರೆ ವಚನಕಾರರು ಹೇಳ್ತಾರೆ. ವಚನ 5. ಮೂಗಿಲ್ಲದ ಮುಖಕ್ಕೆ ಶೃಂಗಾರವೇ, ವಿಕೃತ ವೇಷಧಾರಿಯಾನು ಭಂಡನು ಲಜ್ಜೆ ಭಂಡನು, ಕೂಡಲ ಸಂಗನ ಶರಣರಲ್ಲಿ ಹಾವ ತೋರಿ ಹವಿಯ ಬೇಡುವಂತೆ. ಹಿಂದಿನ ವಚನಕ್ಕೆ ಹೆಚ್ಚು ಸುಮಾರು 4ನೇ ವಚನಕ್ಕೆ ಹೆಚ್ಚು ಕಡಿಮೆ ಇದು ಸಹ ಏನಂದರೆ ಹತ್ತಿರದಲ್ಲಿರುವಂಥ ವಚನ. ಮುಖದಲ್ಲಿ ಬಹುಮುಖ್ಯ ಅಂಗ ಯಾವುದಂದರೆ ಮೂಗು. ಆ ಮೂಗಿಲ್ಲದ ಮುಖಕ್ಕೆ ನೀವೆಷ್ಟೇ ಶೃಂಗಾರ ಮಾಡಿದರೂ ಅದು ನಗೆಪಾಟಲಿಗೆ ಈಡಾಗ್ತದೆ. ಹಾಗೆಯೇ ಭಕ್ತನಂತೆ ವೇಷ ಧರಿಸಿ ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸಿದ ಮಾತ್ರಕ್ಕೆ ಆತ ಭಕ್ತ ಆಗೋದಿಲ್ಲ. ಆತ ಕೇವಲ ತನ್ನ ಹೊಟ್ಟೆ ಪಾಡಿಗಾಗಿ ಧರ್ಮವನ್ನು ದುರುಪಯೋಗ ಮಾಡ್ಕೋತಾನಷ್ಟೇ. ಅಂದರೆ ಹೋಗಿ ಭಿಕ್ಷುವನ್ನು ಕೇಳುವಂಥದ್ದು ಅಥವಾ ಏನಾರು ಪೂಜೆಗಂತ ಪದಾರ್ಥಗಳನ್ನು ಕೇಳುವಂಥದ್ದು, ಅಭಿಷೇಕ ಮಾಡ್ತೀನಿ ಅಂತ ಹಾಲನ್ನು ಹಣ್ಣುಗಳನ್ನು ಕೇಳುವಂಥದ್ದು, ಇವೆಲ್ಲ ಕೇವಲ ಏನು ಅಂದರೆ ತನ್ನ ಹೊಟ್ಟೆ ಪಾಡಿಗಾಗಿ ಧರ್ಮವನ್ನು ಏನು ಅಂದರೆ ದುರುಪಯೋಗ ಮಾಡ್ಕೋತಾನೆ. ಇದನ್ನೇ ಮತ್ತೆ ಹಾವಾಡಿಗನಿಗೆ ಹೋಲಿಸ್ತಾರೆ ಇಲ್ಲಿ. ಹಾವಾಡಿಗ ಹೇಗೆ ಹಾವನ್ನು ತೋರಿಸಿ ಹಾಲು ತುಪ್ಪವನ್ನು ಬೇಡದಂತೆ, ಸಹಜವಾಗಿ ಹಾವು ಹಾಲನ್ನು ಕುಡಿಯೋದಿಲ್ಲ ಅಂತ ನಾವು ಹೇಳ್ತೀವಿ, ಆದರೆ ಒಬ್ಬ ಹಾವಾಡಿಗ ಆ ಹಾವನ್ನು ತೋರಿಸಿ ಹಾಲು ಇಲ್ಲಿ ಹವಿ ಅಂತ ಅಂದರೆ ಹಾಲು ಮತ್ತು ತುಪ್ಪ ಅಂತ ಹೇಳಲಾಗ್ತದೆ. ಆ ಹಾಲು ತುಪ್ಪವನ್ನು ಬೇಡದಂತೆ ತನ್ನ ಹೊಟ್ಟೆಯನ್ನು ತುಂಬಿಸ್ಕೋತಾನೆ ಹೊರತು ಮತ್ತೇನೂ ಅಲ್ಲ ಅಂತ. ಹೇಗೆ ಧರ್ಮ ದೇವರನ್ನ ಡಾಂಬಿಕ ಬಳಸ್ಕೊಳ್ತಾನೋ ಹಾಗೆ ಹಾವಾಡಿಗ ತನ್ನ ಸ್ವಾರ್ಥಕ್ಕಾಗಿ ಹಾಲು ತುಪ್ಪವನ್ನು ಬೇಡ್ತಾನೆ ಹೊರತು ಹಾವಿನ ಬಗೆಗಿನ ಭಕ್ತಿಯಿಂದಲ್ಲ ಅಂತ ವಚನಕಾರ ಹೇಳ್ತಾರೆ. ಇಲ್ಲಿಯೂ ಸಹ ಅಂತರಂಗ ಭಕ್ತಿನೇ ಮುಖ್ಯ ಅನ್ನುವಂಥದ್ದು ಬಸವಣ್ಣನವರ ಒಂದು ಅಭಿಮತ. ವಚನ 6. ಊರ ಸೀರೆಗೆ ಅಸಗ ತಡಿಬಡಿ ಹಡೆದಂತೆ, ಹೊನ್ನೆನದು ಹೆಣ್ಣೆನದು ಮಣ್ಣೆನದು ಎಂದು ಮರುಳಾದೆ, ನಿಮ್ಮ ನರಿಯದ ಕಾರಣ ಕೆಮ್ಮನೆ ಕೆಟ್ಟೆ ಕೂಡಲ ಸಂಗಮ ದೇವ. ಅಗಸನಾದಂಥವನು ಊರ ಜನರ ಬಟ್ಟೆಯನ್ನೆಲ್ಲ ತರ್ತಾನೆ. ಕೆರೆಯಲ್ಲಿ ಅದನ್ನು ಒಗೆದು ಗಂಜಿ ಹಾಕಿ ಚೆನ್ನಾಗಿ ಇಸ್ತ್ರಿ ಮಾಡಿ ಕೊಡೋವರೆಗೂ ಆ ಬಟ್ಟೆಯ ಮೇಲೆ ಅವನಿಗಿರುವಂಥ ಶ್ರದ್ಧೆ ಕಳಕಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ, ಹೇಳ್ತಿರೋದನ್ನೆಲ್ಲ. ಆದರೆ ಆ ಬಟ್ಟೆಯನ್ನು ಅದರ ಯಜಮಾನನಿಗೆ ಹಿಂತಿರುಗಿ ಕೊಡಬೇಕಾದ್ರೆ ಗೊಂದಲಕ್ಕೀಡಾಗ್ತಾನೆ, ವ್ಯಥೆ ಪಡ್ತಾನೆ. ಯಾಕಂದರೆ ಎಷ್ಟೋ ಶ್ರಮ ಹಾಕಿದ್ದ ಅಲ್ಲಿ ಅವನು, ಒಗೆಯೋದಕ್ಕೆ, ಒಣಗಿಸೋದಕ್ಕೆ, ಇಸ್ತ್ರಿ ಮಾಡೋದಕ್ಕೆ. ಅದೇ ರೀತಿ ನಮ್ಮದಲ್ಲದೆ ಇರುವಂತಹ ಹೊನ್ನು ಹೆಣ್ಣು ಮಣ್ಣು ಜನರು ತಮ್ಮದಂತ ಹೇಳಿ ತಿಳ್ಕೊತಾರೆ. ಆದರೆ ಅವು ಮೂರೂ ಕೈ ಕೊಟ್ಟಾಗ ಅವ್ರಿಗೆ ಸಹಜವಾಗಿ ಆಘಾತ ಬೇಸರ ಉಂಟಾಗ್ತದೆ ಅಂತ. ಯಾಕಂದರೆ ಅದನ್ನು ಯಾವುದೋ ಮಾರ್ಗದಿಂದ ಗಳಿಸಿರ್ತಾರೆ. ಅದು ಕೈ ಕೊಟ್ಟಾಗ ಖಂಡಿತ ಅದೇನು ಅಂದರೆ ದುಃಖಕ್ಕೆ ಈಡು ಮಾಡ್ತದೆ ಅಂತ. ಈ ಹೆಣ್ಣು ಹೊನ್ನು ಮಣ್ಣನ್ನು ಮೀರಿ ನಾವು ಕೂಡಲ ಸಂಗಮನನ್ನು ಅರಿಯುವವರೆಗೂ ಎಲ್ಲರಿಗೂ ಈ ನಿರಾಸೆ ಗತಿ, ಇದೇ ಗತಿ ಅನ್ನುವಂಥದ್ದನ್ನು ಎಚ್ಚರಿಕೆ ನೀಡ್ತಾರೆ ಬಸವಣ್ಣವರು. ಹೇಗೆ ಆ ಅಗಸ ಬಟ್ಟೆ ತಂದೆ ಅನ್ನೋದು ರೀತಿ ಇಟ್ಕೊಂಡು ಒಗೆದು ಹಾಕ್ತಾನೋ, ಕೊನೆಗೆ ಅದು ಯಾರ್ದೋ ಕೈ ಸೇರ್ತದೆ ಅಥವಾ ಯಜಮಾನನ ಕೈ ಸೇರ್ತದೆ. ಹಾಗೆ ಈ ಮೂರು ಹೆಣ್ಣು ಹೊನ್ನು ಮಣ್ಣು ತನ್ನದನ್ಕೊಂಡು ಯಾವತ್ತೂ ಇಟ್ಕೋಬಾರ್ದು ಅಂತ. ಅದು ಎಂದಿಲ್ಲ ದಿವಸ ತನ್ನ ಯಜಮಾನನ ಕೈಯನ್ನು ಅಥವಾ ಅದಕ್ಕೆ ಯಾರು ವಾರಸುದಾರ ಇರ್ತಾರೋ
ಅವ್ರ ಕೈ ಸೇರೇ ಸೇರ್ತದೆ. ಕೊನೆಗೆ ನಮಗೆ ಆಘಾತ ಅಥವಾ ನಿರಾಸೆ ಗತಿ. ಇದರಿಂದ ನಾವು ಆ ಕೂಡಲ ಸಂಗಮನನ್ನು ಅರ್ಥಕೊಳ್ಳೋಣ, ಇಲ್ಲ ಸ್ವತಃ ನಮ್ಮನ್ನು ನಾವು ಅರ್ಥಕೊಳ್ಳೋಣ ಅನ್ನುವಂಥ ಮಾತನ್ನು ಸ್ವವಿಮರ್ಶೆ ಕುರಿತೇನು ಅಂದರೆ ಇಲ್ಲಿ ಬಸವಣ್ಣವರು ಎಚ್ಚರಿಕೆಯನ್ನು ನೀಡ್ತಾರೆ. ವಚನ 7. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದಡೆ ಏನು ಹುರುಳಿಲ್ಲವಯ್ಯ, ಪ್ರಪಂಚಿನ ಡಂಬಿನಲ್ಲಿ ಎನದೊಂದು ರೂಪ ಮಾಡಿ ನೀವಿರಿಸಿದರಿ ಕೂಡಲ ಸಂಗಮ ದೇವ. ಅತ್ತಿ ಹಣ್ಣು ಎಷ್ಟು ಕೆಂಪಾಗಿರ್ತದೆ, ನೋಡೋದಕ್ಕೆ ಸುಂದರವಾಗಿ ಕಾಣಿಸ್ತದೆ. ಆದರೆ ತಿನ್ನಬೇಕು ಅಂತ ಹೋದಾಗ ಎಲ್ಲ ಹಣ್ಣಲ್ಲ, ಕೆಲವು ಹಣ್ಣುಗಳಲ್ಲಿ ಬರೀ ಹುಳುಗಳೇ ಇರ್ತಾವೆ. ಹಾಗೆ ಮನುಷ್ಯನ ಮನಸ್ಸು, ಮನುಷ್ಯನ ದೇಹ ಅನ್ನುವಂಥ ಒಂದು ರೂಪವನ್ನು ಇಲ್ಲಿ ಸೃಷ್ಟಿ ಮಾಡ್ದ. ಆತನ ಮನಸ್ಸೇ ಪ್ರತಿಬಿಂಬ, ಅವನ ಪ್ರತಿಬಿಂಬ ಅಂತ. ಮನುಷ್ಯ ಹೊರಗೆ ನೋಡೋದಕ್ಕೆ ಚೆನ್ನಾಗಿದ್ದಾನೆ, ಆದರೆ ಒಳಗೆ ಕೊಳಕು ಮನಸ್ಸನ್ನು ಹೊಂದಿರಬಾರ್ದು ಅನ್ನುವಂಥದ್ದೇ ಈ ವಚನದ ಸಂದೇಶ. ಹೆಂಗೆ ಹತ್ತಿ ಹಣ್ಣು ಮೇಲೆ ಕೆಂಪಾಗಿರ್ತದೋ ಒಳಗಡೆ ಹುಡುಕಿರ್ತಾವೋ, ಹಾಗೆ ಮನುಷ್ಯ ನೋಡೋದಕ್ಕೆ ಚೆನ್ನಾಗಿದ್ದಾನೆ, ಸುಂದರವಾಗಿದ್ದಾನೆ, ಆದರೆ ಆತನ ಮನಸ್ಸೇ ಕೆಟ್ಟದಾಗಿತ್ತು, ಕೊಳಕಾಗಿತ್ತು ಅಂದರೆ ಅದು ನಿಷ್ಪ್ರಯೋಜಕ ಅನ್ನುವಂಥ ಮಾತನ್ನು ಈ ಒಂದು ವಚನದಲ್ಲಿ ವಚನಕಾರರು ಹೇಳ್ತಾರೆ. ಹೀಗೆ ಇನ್ನೂ ಸುಮಾರು ವಚನಗಳಿವೆ. ಮತ್ತೆ ಮುಂದಿನ ವಚನಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.